ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ರಾಜ್ಯಾದ್ಯಂತ ಹದಿಹರೆಯದ ಹುಡುಗ ಹುಡುಗಿಯರಿಗೆ ಅಂದ್ರೆ 8ನೇ ಕ್ಲಾಸ್ನಿಂದ 12ನೇ ಕ್ಲಾಸ್ ಅಂದ್ರೆ ಹೈಸ್ಕೂಲ್ ಮತ್ತು PU ತನಕದ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಸೆಕ್ಸ್ ಎಜುಕೇಶನ್ ಕೊಡೋಕೆ, ಲೈಂಗಿಕ ಶಿಕ್ಷಣವನ್ನು ಕೊಡೋಕೆ ರಾಜ್ಯ ಸರ್ಕಾರ ಡಿಸಿಷನ್ ತಗೊಂಡಿದೆ. 2025-26 ಶೈಕ್ಷಣಿಕ ವರ್ಷದಿಂದ ಅಂದ್ರೆ ಈ ವರ್ಷದಿಂದಲೇ ಮಕ್ಕಳಿಗೆ ಕಡ್ಡಾಯವಾಗಿ ಲೈಂಗಿಕ ಶಿಕ್ಷಣವನ್ನು ಕೊಟ್ಟು ಪರೀಕ್ಷೆ ಕೂಡ ನಡೆಸೋಕೆ ಯೋಜನೆಯನ್ನ ತರ್ತಾ ಇದೆ. ಮಕ್ಕಳಿಗೆ ಲೈಂಗಿಕ ಶಿಕ್ಷಣ ಕೊಡೋ ವಿಚಾರ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೇ ವಿವಾದಾಸ್ಪದ ವಿಚಾರ. ರಾಜಕೀಯ ನಾಯಕರಿಂದ ಹಿಡಿದು ಪೋಷಕರು, ಸಾಮಾಜಿಕ ತಜ್ಞರು, ಸಂಪ್ರದಾಯವಾದಿಗಳು ಇದಕ್ಕೆ ಕೆಲವರು ಪರ, ಕೆಲವರು ವಿರುದ್ಧ ಇದ್ದಾರೆ. ಈ ಹಿಂದೆ ಲೈಂಗಿಕ ಶಿಕ್ಷಣ ಬ್ಯಾನ್ ಮಾಡಿದ ರಾಜ್ಯಗಳ ಪೈಕಿ ಕರ್ನಾಟಕ ಕೂಡ ಒಂದು. ಹಾಗಿದ್ರೆ ನಿಜಕ್ಕೂ ಲೈಂಗಿಕ ಶಿಕ್ಷಣ ಅಂದ್ರೇನು, ಮಕ್ಕಳಿಗೆ ಯಾವ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತೆ? ಜಗತ್ತಲ್ಲಿ 155ಕ್ಕೂ ಅಧಿಕ ರಾಷ್ಟ್ರಗಳು ಸೆಕ್ಸ್ ಎಜುಕೇಷನ್ ಅಡಾಪ್ಟ್ ಮಾಡ್ಕೊಂಡಿರುವಾಗ ಭಾರತದಲ್ಲಿ ಯಾಕೆ ಅದು ವಿವಾದಾಸ್ಪದ ಟಾಪಿಕ್ ಆಗಬೇಕು? ಸೆಕ್ಸ್ ಎಜುಕೇಷನ್ ಅವಶ್ಯಕತೆ ಇದೆಯಾ ಇಲ್ವಾ ಹದಿಹರೆಯದ ಹುಡುಗ ಹುಡುಗಿಯರಿಗೆ? ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗ್ಬೋದು ಇದು. ಪ್ರೌಢಶಾಲೆ ಮಕ್ಕಳಿಗೆ ಲೈಂಗಿಕ ಶಿಕ್ಷಣ. ರಾಜ್ಯ ಸರ್ಕಾರ ಪ್ರೌಢಶಾಲೆ ಹಾಗೂ PU ಕಾಲೇಜು ವಿದ್ಯಾರ್ಥಿಗಳಿಗೆ ಕಡ್ಡಾಯ ಲೈಂಗಿಕ ಶಿಕ್ಷಣ ಕೊಡೋಕೆ ಮುಂದಾಗಿದೆ. ಇದ್ರ ಜೊತೆಗೆ ನೈತಿಕ ಶಿಕ್ಷಣ, ಸೈಬರ್ ಸೇಫ್ಟಿ ಪಾಠಗಳನ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಹೊಸ ಎಜುಕೇಶನ್ ಪ್ಲಾನ್ನಲ್ಲಿ 8ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರದಲ್ಲಿ 2 ಲೈಂಗಿಕ ಶಿಕ್ಷಣ ತರಗತಿಯನ್ನ ಕೊಡಲಾಗುತ್ತೆ. ಶಾಲಾ ಶಿಕ್ಷಕರಲ್ಲ, ಬದಲಿಗೆ ಸ್ಥಳೀಯ ವೈದ್ಯರೇ ಬಂದು ಮಕ್ಕಳಿಗೆ ಕ್ಲಾಸ್ ತಗೋತಾರೆ. ಜೊತೆಗೆ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 2 ಬಾರಿ ಆರೋಗ್ಯ ತಪಾಸಣೆ, ಸ್ಥಳೀಯ ವೈದ್ಯರು ಹಾಗೂ ನರ್ಸ್ಗಳಿಂದ ಶುಚಿತ್ವ ಮತ್ತು ರೋಗ ತಡೆಗಟ್ಟುವಿಕೆ, ನಶಾ ವಸ್ತುಗಳ ಅಪಾಯದ ಬಗ್ಗೆ ಅರಿವು ಮೂಡಿಸೋ ಸೆಷನ್ಸ್, ಕೌನ್ಸಿಲಿಂಗ್ ಸರ್ವಿಸ್ ಅಥವಾ ಸಮಾಲೋಚನಾ ಸೇವೆ ಎಲ್ಲ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಕೆಲ ಮಕ್ಕಳಿಗೆ ತುಂಬಾ ಕೋಪ ಬರ್ಬೋದು, ಕೆಲ ಮಕ್ಕಳು ಸಖತ್ ಮೂಡಿ ಆಗಿರ್ಬೋದು, ಯಾರ ಜೊತೆಗೂ ಮಾತಾಡದೇ ಇರೋ ಮಕ್ಕಳು ಇರ್ತವೆ, ಡಿಪ್ರೆಸ್ಡ್ ಆಗಿರೋ ಮಕ್ಕಳು ಇರ್ಬೋದು. ಅಂತ ಬಿಹೇವಿಯರಲ್ ಸಮಸ್ಯೆ ಇರೋ ಮಕ್ಕಳಿಗೆ ಅಗತ್ಯ ಬೆಂಬಲ ಕೊಡೋ ಕೌನ್ಸಿಲಿಂಗ್ ಸರ್ವಿಸ್, ನೇರವಾಗಿ ಪೊಲೀಸ್ ಸಿಬ್ಬಂದಿ ಮೂಲಕ ಮಕ್ಕಳಿಗೆ ಪೋಕ್ಸೋ ಕಾಯ್ದೆ ಬಗ್ಗೆ ಅರಿವು ಮೂಡಿಸೋ ಪ್ರೋಗ್ರಾಮ್. ಇದರಲ್ಲಿ ಪೊಲೀಸರೇ ಮಕ್ಕಳಿಗೆ ಅವರ ಹಕ್ಕು ಮತ್ತು ಶೋಷಣೆ ವಿರುದ್ಧ ಕಾನೂನಿನ ರಕ್ಷಣೆ ಹೇಗೆ ಸಿಗುತ್ತೆ ಅನ್ನೋ ಮಾಹಿತಿ ಕೊಡೋದು. ಇವೆಲ್ಲ ಒಳ್ಳೆಯ ಪ್ರೋಗ್ರಾಮ್ಗಳನ್ನು ರಾಜ್ಯ ಸರ್ಕಾರ ತರ್ತಾ ಇದೆ. ಅಪ್ರಿಷಿಯೇಟ್ ಮಾಡಬೇಕಾದ ಪ್ರೋಗ್ರಾಮ್ಗಳನ್ನು ನಮ್ಮ ಪ್ರಕಾರ ರಾಜ್ಯ ಸರ್ಕಾರ ತರ್ತಾ ಇದೆ. ನಮ್ಮ ಪ್ರಕಾರ ಅಂತ ಯಾಕೆ ಹೇಳಿದ್ವಿ ಅಂದರೆ ಸ್ನೇಹಿತರೆ, ಕೆಲವರಿಗೆ ಇದರಲ್ಲಿ ಬೇರೆ ಒಪಿನಿಯನ್ ಕೂಡ ಇರಬಹುದು. ಹಾಗಾಗಿ ಅವರು ಈ ವಿಡಿಯೋ ಕಾಮೆಂಟ್ ಸೆಕ್ಷನ್ನಲ್ಲಿ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ, ಈ ವಿಡಿಯೋ ಪೂರ್ತಿ ನೋಡಿದ ಬಳಿಕ ಕಾಮೆಂಟ್ ಮಾಡಿ ಅವರ ಒಪಿನಿಯನ್ ಕೂಡ ಆಬ್ವಿಯಸ್ಲಿ ಯಾವಾಗಲೂ ಕೂಡ ತಿಳಿಸಬಹುದು. ಆದರೆ ಈ ಪೈಕಿ ಸ್ನೇಹಿತರೆ, ಲೈಂಗಿಕ ಶಿಕ್ಷಣದ ವಿಚಾರ ಮತ್ತೆ ಚರ್ಚೆಯನ್ನು ಹುಟ್ಟುಹಾಕಿದೆ. ಹಾಗಿದ್ರೆ ಲೈಂಗಿಕ ಶಿಕ್ಷಣ ಅಂದರೆ ಏನು, ಯಾಕೆ ಮಕ್ಕಳಿಗೆ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋಗೋಣ. ಏನಿದು ಲೈಂಗಿಕ ಶಿಕ್ಷಣ? ಸ್ನೇಹಿತರೆ, ಮಕ್ಕಳಲ್ಲಿ ಪ್ರೌಢಾವಸ್ಥೆ ಡೆವಲಪ್ ಆಗೋದೆ 8-9ರಿಂದ 15-16 ವಯಸ್ಸಿನ ಅವಧಿಯಲ್ಲಿ. ಆದರೆ ಆ ವಯಸ್ಸಲ್ಲಿ ತಮ್ಮದೇ ದೇಹದಲ್ಲಾಗೋ ಬದಲಾವಣೆಗಳ ಬಗ್ಗೆ ಅವರಿಗೆ ಸರಿಯಾದ ಸೈಂಟಿಫಿಕ್ ಮಾಹಿತಿ ಇರೋದಿಲ್ಲ. ಹೀಗಾಗಿ ಪ್ರೌಢಾವಸ್ಥೆ ಅಂದ್ರೆ ಏನು, ಪ್ರೌಢಾವಸ್ಥೆಯಲ್ಲಿ ದೇಹದ ಹಾರ್ಮೋನ್ಗಳ ಬದಲಾವಣೆ ಹೇಗಾಗುತ್ತೆ, ಆ ವಯಸ್ಸಲ್ಲಿ ಎದುರಾಗೋ ದೈಹಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳನ್ನು ಹ್ಯಾಂಡಲ್ ಮಾಡೋದು ಹೇಗೆ, ಲೈಂಗಿಕತೆ ಅಂದರೆ ಏನು, ಸಂಬಂಧಗಳು, ಅವುಗಳ ಭಾವನಾತ್ಮಕ ಅಂಶಗಳು ಏನು, ಸರಿ ಯಾವುದು, ತಪ್ಪು ಯಾವುದು, ಇನ್ನೊಬ್ಬರನ್ನ ದೈಹಿಕವಾಗಿ ಮಾನಸಿಕವಾಗಿ ಜಡ್ಜ್ ಮಾಡದೆ ಇರೋದು ಹೇಗೆ, ಸಂತಾನೋತ್ಪತ್ತಿ ಹೇಗಾಗುತ್ತೆ, ವೈಯಕ್ತಿಕವಾಗಿ ಹೇಗೆ ಸೇಫ್ಟಿಯನ್ನು ಕಾಪಾಡ್ಕೋಬೇಕು, HIV, HPVಗಳಂತಹ ವೈರಸ್ಗಳ ಬಗ್ಗೆ, ಹಾಗೂ ಲೈಂಗಿಕವಾಗಿ ಅದು ಕೂಡ ಅಸುರಕ್ಷಿತ, ಸೇಫ್ ಅಲ್ಲದ ಲೈಂಗಿಕತೆಯಿಂದ ಹರಡೋ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು ಹೇಗೆ, ಲೈಂಗಿಕ ದೌರ್ಜನ್ಯವನ್ನು ತಡೆಗಟ್ಟೋದು ಹೇಗೆ, ಹೀಗೆ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕಾದ ಬೇಸಿಕ್ ಹಾಗೂ ಅತ್ಯವಶ್ಯಕ ವಿಚಾರಗಳ ಬಗ್ಗೆ ಮಾಹಿತಿ ಕೊಡೋದೇ ಲೈಂಗಿಕ ಶಿಕ್ಷಣ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಬ್ಯಾಂಕಾಕ್ ಪಟಾಯಾಗೆ 7 ಸೈನ್ಸ್ ಟೂರಿಸಂ ಕಂಪನಿ ಸಮ್ಮರ್ ಹಾಲಿಡೇ ಪ್ಯಾಕೇಜ್ ತಂದಿದೆ. ಆಫರ್ ಪ್ರೈಸ್ 63,500, 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್, ಟೈಗರ್ ಪಾರ್ಕ್, ಪಟಾಯಾ ಸಿಟಿ, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾರ್ ಶೋ, ಬ್ಯಾಂಕಾಕ್ ಸಿಟಿ, ಸಫಾರಿ ವರ್ಲ್ಡ್ ಇಲ್ಲೆಲ್ಲ ಹೋಗೋದಿರುತ್ತೆ. 24 ಅವರ್ಸ್ ಕೂಡ ಕನ್ನಡ ಟೂರ್ ಮ್ಯಾನೇಜರ್ ಸಹಾಯ ಇರುತ್ತೆ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಒಳಗೊಂಡಿದೆ ಈ ಪ್ರೈಸ್. ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಭಾರತದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಎಷ್ಟೋ ವಯಸ್ಕರಿಗೇನೆ ಜೆಂಡರ್ ಐಡೆಂಟಿಟಿ ಬಗ್ಗೆ ಮಾಹಿತಿ ಇರೋದಿಲ್ಲ. ಕ್ರೋಮೋಸೋಮ್ ಸಮಸ್ಯೆ ಇರೋರಿಗೂ, ವಿವಿಧ ರೀತಿಯ ಲೈಂಗಿಕ ಆಸಕ್ತಿ ಇರೋರಿಗೂ ವ್ಯತ್ಯಾಸವೇ ಗೊತ್ತಿರೋದಿಲ್ಲ. LGBTQ ಜನರನ್ನ ಒಂದು ರೀತಿಯಾಗಿ ನೋಡೋ ಸಮಾಜವೇ ಸೃಷ್ಟಿಯಾಗಿ ಹೋಗಿದೆ. ನಾಲೆಜ್ ಇಲ್ಲದೆ ಇವೆಲ್ಲ ಆಗ್ತಾ ಇದೆ.
ಅಲ್ಲದೆ ಭಾರತದಲ್ಲಿ ಪುರುಷ ಪ್ರಧಾನ ಸಮಾಜ ಯಾಕಿದೆ, ಮಹಿಳೆಯರಿಗಿಂತ ಪುರುಷರು ಗ್ರೇಟ್ ಅನ್ನೋ ಮೈಂಡ್ಸೆಟ್ ಯಾಕೆ ಹುಡ್ಕೊಂಡಿದೆ, ಇದಕ್ಕೆಲ್ಲ ವಯಸ್ಕರ ಹತ್ರವೇ ಉತ್ತರ ಇರೋದಿಲ್ಲ. ಅಂಥದ್ರಲ್ಲಿ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಮಕ್ಕಳಿಗೆ ಮಾಹಿತಿ ಕೊಡೋದು ಯಾರು? ಮಕ್ಕಳು ಯಾವುದಕ್ಕೆ ನೋ ಅನ್ನಬೇಕು, ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ಏನಾದರೂ ತೊಂದರೆ ಆದರೆ ಅದನ್ನು ರಿಪೋರ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಗೋದು ಹೇಗೆ? ನಮ್ಮ ದೇಶದಲ್ಲಿ ಋತುಚಕ್ರ ಅಥವಾ ಪೀರಿಯಡ್ಸ್ ಬಗ್ಗೆ ಮಕ್ಕಳಿಗೆ ಮಾಹಿತಿ ಇಲ್ಲ. ಆ ಟೈಮ್ನಲ್ಲಿ ಹೆಣ್ಣುಮಕ್ಕಳಿಗೆ ಏನೇನು ಸಮಸ್ಯೆ ಇರುತ್ತೆ, ಹೇಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಯಾರೂ ಹೇಳ್ಕೊಡೋದಿಲ್ಲ. ಅದೇ ರೀತಿ ಟೀನೇಜ್ನಲ್ಲಿ ಹೆಣ್ಣು ಮಕ್ಕಳು ಗರ್ಭಿಣಿ ಆಗಿಬಿಟ್ರೆ ಏನೆಲ್ಲ ಸಮಸ್ಯೆ ಬಂದ್ಬಿಡುತ್ತೆ. ಎಷ್ಟೋ ಸಲ ಸುರಕ್ಷಿತ ಲೈಂಗಿಕತೆ ಬಗ್ಗೆ ಮಾಹಿತಿ ಇಲ್ಲದೆ ಅದೆಲ್ಲ ಹೇಳ್ಕೊಡ್ಬೇಕಾ ಅಂತ ಹೇಳಿ ಮುಜುಗರ ಪಟ್ಕೊಂಡೆ ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ಅಪ್ರಾಪ್ತರು ಗರ್ಭಿಣಿಯರಾಗೋದು ಆಗ್ತಾ ಇದೆ. ನಂಬರ್ಸ್ ನೋಡಿ, ರಿಪೋರ್ಟ್ ನೋಡಿ. ಕರ್ನಾಟಕದಲ್ಲಿ ಕಳೆದ 3 ವರ್ಷಗಳಲ್ಲಿ ಬರೋಬ್ಬರಿ 33,500 ಹದಿಹರಿಯದ ಹೆಣ್ಣುಮಕ್ಕಳು ಗರ್ಭಧಾರಣೆಯನ್ನು ಮಾಡಿದ್ದಾರೆ. ಇದು ಗರ್ಭಧಾರಣೆ ಆಗಿರೋದು ಕಂಡು ಬಂದಿರೋದು ದಾಖಲಿತ ಸಂಖ್ಯೆ. ಮತ್ತೆ ಇದು ರಿಪೋರ್ಟ್ ಆಗದೆ ಇರೋದು ಇನ್ನೂ ಕೂಡ ಜಾಸ್ತಿ ಇದ್ದೇ ಇರುತ್ತೆ. ರಿಪೋರ್ಟ್ ಆಗಿರೋದೇ ಇಷ್ಟಿದೆ ಅಂದಮೇಲೆ ಕೊಡಗು ಅನ್ನೋ ಡಿಸ್ಟಿಕ್ಗೆ ತಗೊಂಡ್ರೆ ಕಳೆದ 9 ತಿಂಗಳಲ್ಲಿ 14 ಅಪ್ರಾಪ್ತ ಬಾಲಕಿಯರಿಗೆ ಹೆರಿಗೆನೇ ಆಗಿದೆ. ಇಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ಸೇಫ್ ಲೈಂಗಿಕತೆ ಬಗ್ಗೆ ನಾಲೆಜ್ ಇಲ್ಲದೇನೆ ಈ ರೀತಿ ಆಗಿರುತ್ತೆ. ಕೆಲವು ಸಲ ದೌರ್ಜನ್ಯ ಕೂಡ ಆಗಿರಬಹುದು. ಇದ್ರ ಬಗ್ಗೆ ಮಕ್ಕಳಿಗೆ ನಾಲೆಜ್ ಕೊಡಬೇಕಾ ಬೇಡವಾ ಅನ್ನೋದು ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗಿರೋ ವಿಚಾರ. ನಾಗರಿಕ ಸಮಾಜ, ನಮ್ಮ ದೇಹಕ್ಕೆ ನಾವು ಯಾವ ರೀತಿ ವ್ಯಾಲ್ಯೂ ಕೊಡಬೇಕು? ಎಲ್ರಿಗೂ ತಮ್ಮ ತಮ್ಮ ದೇಹಗಳ ಮೇಲೆ ಹಕ್ಕಿರುತ್ತೆ. ಆ ಹಕ್ಕಿಗೆ ಗೌರವ ಕೊಡೋದು ಹೇಗೆ? LGBTQ ಸಮುದಾಯ ಆಗ್ಬೋದು ಅಥವಾ ಕ್ರೋಮೋಸೋಮ್ ಸಮಸ್ಯೆ ಇರೋ ತೃತೀಯ ಲಿಂಗಿಗಳಾಗಿರ್ಬೋದು, ಅವರನ್ನು ಮನುಷ್ಯರ ಥರ ರೆಸ್ಪೆಕ್ಟ್ಫುಲ್ಲಿ ನೋಡಬೇಕು ಯಾಕೆ ಅನ್ನೋದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹೆಲ್ದಿ ಹಾಗೂ ಅನ್ಹೆಲ್ದಿ ರಿಲೇಷನ್ಶಿಪ್ ಅಂದರೆ ಏನು, ಇದ್ರ ಬಗ್ಗೆ ಕೂಡ ಮಾಹಿತಿ ಕೊಡಬೇಕು. ಮಕ್ಕಳು ಸರಿಯಾದ ಮಾಹಿತಿ ಇಲ್ಲದೆ ಮಾಡೋ ಎಕ್ಸ್ಪೆರಿಮೆಂಟ್ಗಳು ಅವರ ಆರೋಗ್ಯದ ಮೇಲೆ, ಕಂಪ್ಲೀಟ್ ಲೈಫ್ ಮೇಲೆ ಕೆಟ್ಟ ಪರಿಣಾಮ ಬೀರ್ಬೋದು. ಒಂದೇ ಒಂದು ಅನ್ಸೇಫ್ ಸೆಕ್ಷುವಲ್ ಎನ್ಕೌಂಟರ್ ಅಥವಾ ಲೈಂಗಿಕ ಸಂಬಂಧ ಅವರ ಇಡೀ ಲೈಫನ್ನು ಬರ್ಬಾದ್ ಮಾಡಬಹುದು. HIV ಅಂತ ಮಾರಕ ರೋಗಗಳನ್ನು ಮಕ್ಕಳಿಗೆ ತಾಗಿಸಬಹುದು. ಅದನ್ನು ಮರಿಬಾರ್ದು. ಇಂಥವನ್ನ ವಿರೋಧಿಸೋ ಪೋಷಕರು. ಮಕ್ಕಳು ಇಂಟರ್ನೆಟ್ನಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ದಾರಿ ತಪ್ಪಿಸೋ ಮಾಹಿತಿಗೆ ಎಕ್ಸ್ಪೋಸ್ ಆಗಿ ಜೀವನ ಹಾಳು ಮಾಡಿಕೊಂಡಿರೋ ಉದಾಹರಣೆ ತುಂಬ ಇದ್ದಾವೆ. ಅದಾಗಬಾರ್ದು ಅಂದರೆ ಲೈಂಗಿಕ ಬೆಳವಣಿಗೆ ಜೀವನದ ನೈಸರ್ಗಿಕ ಭಾಗ ಆಗಿರಬೇಕು, ನ್ಯಾಚುರಲ್ ಪ್ರಾಸೆಸ್ ಆಗಿರಬೇಕು. ಅಂದರೆ ಅದನ್ನು ಅರ್ಥ ಮಾಡಿಸ್ಬೇಕಾಗತ್ತೆ. ಭಾರತಕ್ಕೆ ಲೈಂಗಿಕ ಶಿಕ್ಷಣ ಹಳೆಯದಲ್ಲ. 2007ರಲ್ಲಿ NCERT ಅಡೋಲಸೆನ್ಸ್ ಎಜುಕೇಷನ್ ಪ್ರೋಗ್ರಾಮ್ ಅಥವಾ AEP ಜಾರಿ ಮಾಡೋಕೆ ಮುಂದಾಗಿತ್ತು. ಆದರೆ ಪೋಷಕರು, ಸಂಪ್ರದಾಯವಾದಿಗಳು, ರಾಜಕಾರಣಿಗಳು ವಿರೋಧಿಸಿ AEP ಜಾರಿ ಆಗದಂತೆ ತಡೆದರು. ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಹಾಗೂ ಗೋವಾ ಲೈಂಗಿಕ ಶಿಕ್ಷಣವನ್ನು ಬ್ಯಾನೇ ಮಾಡಿಬಿಟ್ವು. NCERT ಕೂಡ ಇದನ್ನು ವಾಪಸ್ ತಗೋಬೇಕಾಗಿ ಬಂತು. ಆದರೂ ಕೂಡ ನಾವು ಸ್ಕೂಲ್ನಲ್ಲಿದ್ದಾಗ ನಮಗೆ ಇದ್ರ ಕ್ಲಾಸಸ್ ತಗೊಳ್ತಾ ಇದ್ರು. ಈಗ ಲೈಂಗಿಕ ಶಿಕ್ಷಣ ಹೇಳ್ಕೊಡ್ತೀವಿ ಮತ್ತು ಮಾರಲ್ ಎಜುಕೇಷನ್ ಅಂತ ಏನು ಹೇಳ್ತಿದ್ದಾರೆ. ನಾನು ಓದಿದ ಸ್ಕೂಲ್ನಲ್ಲಂತೂ ಇತ್ತು, ಬೇರೆ ಕಡೆ ಏನು ಅಂತ ಗೊತ್ತಿಲ್ಲ. ವಾರದಲ್ಲಿ 2 ಕ್ಲಾಸ್ ಎಲ್ಲ ಇರಲಿಲ್ಲ. ವರ್ಷದಲ್ಲಿ ಒಂದಷ್ಟು ಕ್ಲಾಸ್ ಅಂತೂ ಡೆಫಿನೆಟ್ ಆಗಿ ಹೈಸ್ಕೂಲ್ನಲ್ಲಿ ಮಾಡಿ ನೀಟಾಗಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಮಗೆ ಫಸ್ಟ್ ಟೈಮ್ ಇದನ್ನೆಲ್ಲ ಕೇಳಿದಾಗ ಸಿಡಿದು ಬೆಳೆದಂಗೆ ಆಗಿತ್ತು. ಹಿಂಗೆಲ್ಲ ಇರುತ್ತಾ? ಚಾನ್ಸೇ ಇಲ್ಲ, ಏನು ಹೇಳ್ತಿದ್ದಾರೆ ನಮ್ಮ ಮಾಸ್ಟ್ರು ಅಂತ ಅನಿಸಿತ್ತು. ಆರಂಭದಲ್ಲಿ ಗಾಬರಿ ಆಗಿತ್ತು ಕೇಳಿ, ಸಂತಾನೋತ್ಪತ್ತಿ ಹೇಗಾಗತ್ತೆ ಅಂತೇಳಿ. ಆದರೆ ಒಂದಷ್ಟು ಕ್ಲಾಸಸ್ ಆದಮೇಲೆ ಫುಲ್ ಕ್ಲಾರಿಟಿ ಕೊಟ್ಟು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಮಗೆ ಅದರ ವೈಜ್ಞಾನಿಕತೆ ಅರಿವಿಗೆ ಬಂದಿತ್ತು. ಆದರೆ ಯಾವ ಕಾರಣಕ್ಕೂ ಗೊತ್ತಿಲ್ಲ, ಜಾರಿನೇ ಆಗಲಿಲ್ಲ. ಕೆಲ ಕಡೆ ಶುರು ಮಾಡಿದ್ರು ಕೂಡ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಮಕ್ಕಳಿಗೆ ಅದ್ರ ಬಗ್ಗೆ ಆಮೇಲೆ ಯಾರು ಕೂಡ ಮಾಹಿತಿ ಕೊಡ್ತಿಲ್ಲ. ಇಂಟರ್ನೆಟ್ ಇಂದ ಮಕ್ಕಳು ಕಲಿತಿದ್ದಾರೆ. ಇದು ಪ್ರೋಗ್ರೆಸಿವ್, ಸುಧಾರಣವಾದಿ ರಾಜ್ಯ, ವಿದ್ಯಾವಂತ ರಾಜ್ಯ ಅಂತ ಕರೆಸ್ಕೊಳ್ಳೋ ಕರ್ನಾಟಕದ ಪರಿಸ್ಥಿತಿ. ಆದರೆ 2009ರಲ್ಲಿ ಹಿಂದುಳಿದ ರಾಜ್ಯ ಅಂತ ಕರೆಸ್ಕೊಳ್ಳೋ ಗುಡ್ಡಗಾಡು ರಾಜ್ಯ, ಬುಡಕಟ್ಟು ರಾಜ್ಯ ಜಾರ್ಖಂಡ್ ಉಡಾನ್ ಅನ್ನೋ ಸ್ಕೀಮ್ ತಂದು ಇದುವರೆಗೆ 10 ಲಕ್ಷಕ್ಕೂ ಅಧಿಕ ಮಕ್ಕಳಿಗೆ ಲೈಂಗಿಕ ಶಿಕ್ಷಣವನ್ನ ಕೊಟ್ಟಿದೆ. ಕರ್ನಾಟಕ ಜನ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. 2011ರಲ್ಲಿ ಕರ್ನಾಟಕ ಸರ್ಕಾರ ಬೇಡ ಇದು ಅಂತ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ವಿರೋಧಿಸಿದಾಗ ಯುನಿಸೆಫ್ ಕರ್ನಾಟಕ ಸರ್ಕಾರವನ್ನು ಟೀಕೆ ಮಾಡಿತ್ತು. ಈಗ ಆಲ್ಮೋಸ್ಟ್ 14 ವರ್ಷಗಳ ನಂತರ ಈ ಪ್ರೋಗ್ರಾಮ್ ಮತ್ತೆ ಬರ್ತಾ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಲೈಂಗಿಕತೆ ಅನ್ನೋದು ಪ್ರಾಚೀನ ಭಾರತದಲ್ಲೇ ಸಾರ್ವಜನಿಕವಾಗಿ ಚರ್ಚೆಯಾಗ್ತಿದ್ದ ವಿಚಾರ. ಪ್ರಾಚೀನ ಭಾರತೀಯರು ಲೈಂಗಿಕತೆ ಬಗ್ಗೆ ಮುಕ್ತ ಮನೋಭಾವ ಹೊಂದಿದ್ರು ಅನ್ನೋದಕ್ಕೆ ನಮ್ಮ ದೇಶದ ಶಿಲ್ಪಕಲೆಗಳೇ ಸಾಕ್ಷಿ. 500, 1000, 1500 ವರ್ಷ ಹಳೆಯ ಯಾವುದೇ ದೇವಸ್ಥಾನಕ್ಕೆ ನೀವು ಹೋಗಿ, ಅದರಲ್ಲಿ ಹಲವಾರು ಕೆತ್ತನೆಗಳ ಸಾಲುಗಳಿರ್ತಾವಲ್ಲ, ಅಟ್ಲೀಸ್ಟ್ ಒಂದು ಸಾಲಾದರೂ ಕೂಡ ಲೈಂಗಿಕತೆಯನ್ನು ಎಕ್ಸ್ಪ್ಲೇನ್ ಮಾಡೋ ನಗ್ನ ಚಿತ್ರಗಳು, ಲೈಂಗಿಕ ಚಟುವಟಿಕೆ ನಡೀತಿರೋ ಚಿತ್ರಗಳನ್ನೇ ಕೆತ್ತಲಾಗಿದೆ. ಹಾಗಾದರೆ ಅಂದಿನ ರಾಜ ಮಹಾರಾಜರುಗಳು ವಿಕೃತ ಕಾಮಿಗಳಾಗಿದ್ರಾ?
ಇಲ್ಲ ತಾನೆ? ಅಥವಾ ಅಂದಿನ ಭಕ್ತರು, ಪೂಜೆ ಮಾಡೋರು, ದೇವರ ದರ್ಶನ ಪಡೆಯೋಕೆ ಬರೋರೆಲ್ಲ ವಿಕೃತಕಾಮಿಗಳ? ಅಲ್ಲ ತಾನೆ? ಮತ್ತೆ ಯಾಕೆ ಅದನ್ನು ಕೆತ್ತಿದ್ರು? ಯಾಕೆ ಅಂತ ಹೇಳಿದ್ರೆ, ಲೈಂಗಿಕತೆ ಅನ್ನೋದು ಮನುಷ್ಯನ ಸಹಜ, ಜೀವಿಗಳ ಸಹಜ ಪ್ರಕ್ರಿಯೆ, ಜೀವನದ ಭಾಗ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಅದಕ್ಕೆ ಪಾವಿತ್ರತೆಯನ್ನ ಅವರು ಕೊಟ್ಟಿದ್ರು. ನಾವು ಅದನ್ನೀಗ ವಲ್ಗರ್ ಮಾಡಿದೀವಿ, ಅಸಹ್ಯ ಮಾಡಿ ಆ ರೀತಿ ನೋಡೋ ಮೈಂಡ್ ಸೆಟ್ ನಮಗೆ ಬಂದ್ಬಿಟ್ಟಿದೆ. ಕಂಪ್ಲೀಟ್ಲಿ ಅದನ್ನ ನೋಡೋ ಮೈಂಡ್ ಸೆಟ್ಟೇ ಚೇಂಜ್ ಆಗಿ ಅತ್ಯಾಚಾರಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದಾವೆ ಈಗಿನ ಕಾಲದಲ್ಲಿ. ಆದ್ರೆ ಮುಂಚೆ ನಮ್ಮ ದೇಶ ಹೀಗಿರಲಿಲ್ಲ. ವೇದೋಪನಿಷತ್ಗಳಲ್ಲೇ ಸಂತಾನೋತ್ಪತ್ತಿ, ಫರ್ಟಿಲಿಟಿ, ದೈಹಿಕ ಕಾರ್ಯಗಳ ಬಗ್ಗೆ ಸ್ಪಷ್ಟವಾದ ಉಲ್ಲೇಖ ಇದೆ. ಈಗ ಹೇಳಿ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬೆಳೀತಾ ಇರೋ ಮಕ್ಕಳಿಗೆ ದೇಹದಲ್ಲಿ ಆಗ್ತಿರೋ ಬದಲಾವಣೆ ಬಗ್ಗೆ ನೀಟಾಗಿ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾ, ಅಥವಾ ಗುಂಪಲ್ಲಿರೋ ಸೀನಿಯರ್ ಪೋಲಿ ಹುಡುಗನಿಂದ ಅವ್ರು ತಿಳ್ಕೋಬೇಕಾ, ಅಥವಾ ಪೋಲಿ ಹುಡುಗಿಯಿಂದ ಅವ್ರು ತಿಳ್ಕೋಬೇಕಾ? ಇದನ್ನೆಲ್ಲ ಅರ್ಧ ಮಾಹಿತಿಯನ್ನು ತಿಳ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ಅನಾಹುತ ಮಾಡ್ಕೋಬೇಕಾ? ಹಾಗೆ ಇಂಟರ್ನೆಟ್ನಲ್ಲಿ ಸಿಗೋ ಅರ್ಥವಿಲ್ಲದ ಹಾಗೂ ರಿಯಾಲಿಟಿಯಿಂದ ದೂರವಿರುವಂತಹ ಕೆಲವೊಂದಷ್ಟನ್ನ ನೋಡಿ ಅವರ ಮೈಂಡ್ ಸೆಟ್ ಅನ್ನ ಕರಪ್ಟ್ ಮಾಡ್ಕೊಂಡ್ಬಿಡ್ಬೇಕಾ ಯಂಗ್ ಏಜ್ನಲ್ಲಿ? ಯಾವುದು ಸೂಕ್ತ? ಅದನ್ನ ಯೋಚನೆ ಮಾಡಿ ಸರ್ಕಾರದ ಈ ಹೆಜ್ಜೆಗೆ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅಂತ ಪೋಷಕರು ಮತ್ತು ಕರ್ನಾಟಕದ ಇಂದಿನ ನಾಗರಿಕ ಸಮಾಜ ಡಿಸೈಡ್ ಮಾಡಬೇಕು, ವಿರೋಧ ಮಾಡೋದಕ್ಕಿಂತ ಮುಂಚೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.